ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ. ಈ KSR ಸ್ಟೇಪ್ಲರ್ಸ್ ಅಂದರೆ ಏನು? KSR ಸ್ಟೇಪ್ಲರ್ನಲ್ಲಿರೋ ವಿಶೇಷತೆ ಏನು ಅಂತ ಇವತ್ತು ನೋಡ್ಕೊಳ್ಳೋಣ. KSR ಸ್ಟೇಪ್ಲರ್ ಅನ್ನೋದು ಒಂದು ಸರ್ಕಮ್ಸಿಷನ್ ಡಿವೈಸ್. ಈ ಸರ್ಕಮ್ಸಿಷನ್ ಡಿವೈಸ್ ಅನ್ನೋದು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಹೆಸರಿನ ಮೇಲೆ ಆಗಲಿ, ಸರ್ಕಮ್ ಕ್ಯೂರ್ ಅನ್ನೋ ಹಾಸ್ಪಿಟಲ್ ಹೆಸರಲ್ಲಿ ಪೇಟೆಂಟ್ಸ್ ಆ್ಯಂಡ್ ರೈಟ್ಸ್ ಆಗಿದೆ. ಇದು ನಾವು ಸ್ವಂತವಾಗಿ ಪೇಷಂಟ್ಸ್ ಮೇಲೆ ಬಳಸಿದ ನಂತರ ಡಿಸೈನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ನಾವು ತಂದು ಕೆಲವು ಮಾರ್ಪಾಡುಗಳನ್ನು ಮಾಡಿ ಯಾವ ಸ್ಟೇಪ್ಲರ್ ಹಾಕಿದರೆ ನಮಗೆ ಇಂಡಿಯನ್ ಕಮ್ಯುನಿಟಿಗೆ ಬೆಟರ್ ಆಗಿರುತ್ತೆ, ಯಾವ ಚರ್ಮ ಕ್ವಾಲಿಟಿಗೆ ತಕ್ಕಂತೆ ಚರ್ಮದ ಒಂದು ಥಿಕ್ನೆಸ್ನ ನೋಡಿ ನಾವು ಡಿಸೈನ್ ಮಾಡಿದ್ದೀವಿ. ಆದರೆ ಇದರಲ್ಲಿ ಸೈಜಸ್ ಕೂಡ ಇರುತ್ತೆ. 12ನಿಂದ ಸ್ಟಾರ್ಟ್ ಆಗಿ 36ವರೆಗೂ ಸೈಜಸ್ ಇರುತ್ತೆ. 12 to 22 ಸೈಜಸ್ವರೆಗೂ ನೋಡಿಕೊಂಡ್ರೆ ಚಿಕ್ಕ ಮಕ್ಕಳು ಅಪ್ ಟು 10 ಇಯರ್ಸ್ವರೆಗೂ ಇರೋರು ಅಂತ ಹೇಳ್ಬೋದು. 26ನಿಂದ ಶುರುವಾದರೆ 36ವರೆಗೂ ಅಡಲ್ಟ್ ಸೈಜಸ್ ಅಂತ ಹೇಳ್ಬೋದು. ಸೊ ನಮ್ಮ ಈ KSR ಸ್ಟೇಪ್ಲರ್ನಲ್ಲಿರೋ ವಿಶೇಷತೆಗಳು ಏನಂದರೆ, ಸ್ಟೇಪ್ಲರ್ ಈ ರೀತಿಯಾಗಿರುತ್ತೆ. ಇದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಇದು ನಾವು ಬಾಡಿ ಅಂತೀವಿ. ಸ್ಟೇಪ್ಲರ್ಗೆ ಇದರಲ್ಲಿ ನೀವು ಗಮನಿಸಿದರೆ ಇಲ್ಲಿ ಬ್ಲೇಡ್, ಶಾರ್ಪ್ ಬ್ಲೇಡ್ ಇರುತ್ತೆ. ಆ್ಯಂಡ್ ಇದರ ಬ್ಯಾಕ್ ಸೈಡ್ ಕೂಡ ಪಿನ್ಸ್ ಅನ್ನೋದು ಇರುತ್ತೆ. ಇದು ಯೂಸ್ಡ್ ಸ್ಟೇಪ್ಲರ್ ಆಗಿರೋದ್ರಿಂದ ಇದರಲ್ಲಿ ನಮಗೆ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ಸ್ ಆಗಲಿ ಕಾಣಿಸಲ್ಲ, ಯಾಕಂದರೆ ಅದು ಆಲ್ರೆಡಿ ಯೂಸ್ಡ್ ಆಗಿರೋದ್ರಿಂದ. ಸೊ ಇದನ್ನು ನಾವು ಸ್ಟೇನ್ಲೆಸ್ ಸ್ಟೀಲ್ ಬಳಸಿ ತಯಾರಿಸಿದ್ದೀವಿ. ಇದನ್ನು ಇಂಟ್ರೊಡ್ಯೂಸರ್ ಅಂತೀವಿ. ಆ್ಯಂಡ್ ಫೈನಲ್ ಆಗಿ ಇಲ್ಲೊಂದು ಸ್ಕ್ರೂ ಇರುತ್ತೆ. ಸೊ ಇದನ್ನು ಒಂದು ಪೇಷಂಟ್ಗೆ ಬಳಸಿದ ನಂತರ ಇದನ್ನು ಡಿಸ್ಚಾರ್ಜ್ ಮಾಡ್ತೀವಿ, ಮತ್ತೆ ಇನ್ನೊಂದು ಪೇಷಂಟ್ಗೆ ಬಳಸಲ್ಲ. ಯಾಕಂದರೆ ಇದರಲ್ಲಿರೋ ಬ್ಲೇಡ್ ಏನಿದೆ ಒಂದು ಸಲ ಬಳಸಿ ಕಟ್ ಮಾಡಿದ ನಂತರ ಇದು ಶಾರ್ಪ್ನೆಸ್ ಹೊರಟೋಗುತ್ತೆ. ಸೊ ಸೆಕೆಂಡ್ ಪೇಷಂಟ್ಗೆ ಬಳಸಿದ್ರು ಅಷ್ಟು ಈಸಿಯಾಗಿ ಕಟ್ ಆಗಲ್ಲ. ಅಷ್ಟೇ ಅಲ್ಲದೆ ಹೈಜಿನಿಕ್ ಆಗಿರಲ್ಲ, ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಸಿಂಗಲ್ ಆಗಿ ಬಳಸ್ತೀವಿ. ಇದು ನಾರ್ಮಲ್ KSR ಸ್ಟೇಪ್ಲರ್, ವೈಟ್ ಕಲರ್ ಸ್ಟೇಪ್ಲರ್ಸ್. ನಮ್ಮ ಹತ್ರ ಇನ್ನೂ ಸ್ವಲ್ಪ ಪ್ರೀಮಿಯಂ ಸ್ಟೇಪ್ಲರ್ಸ್ ಕೂಡ ಇದೆ. ಈ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಆಗಲಿ, ಸರ್ಕಮ್ ಕ್ಯೂರ್ ಹಾಸ್ಪಿಟಲ್ಸ್ನಲ್ಲಾಗಲಿ ಮಾತ್ರ ಅವೈಲಬಲ್ ಆಗಿರೋ, ಇಂಡಿಯಾದಲ್ಲಿ ಈ 2 ಸೆಂಟರ್ಸ್ನಲ್ಲಿ ಬಿಟ್ಟರೆ ಇನ್ನೆಲ್ಲೂ ಅವೈಲಬಲ್ ಇಲ್ಲದೆ ಇರೋ ಇನ್ನೊಂದು ಸ್ಟೇಪ್ಲರ್ ಯಾವುದು ಅಂದರೆ ಅದೇ ಗೋಲ್ಡ್ ಸ್ಟೇಪ್ಲರ್, ಇನ್ನೊಂದು ಬ್ಲ್ಯಾಕ್ ಸ್ಟೇಪ್ಲರ್. ಈ ಗೋಲ್ಡ್ ಬ್ಲ್ಯಾಕ್ ಸ್ಟೇಪ್ಲರ್ನಲ್ಲಿ ಏನಂದರೆ ಅದರಲ್ಲಿ ಬಳಸೋ ಪಿನ್ಸ್ ಏನಿದೆ ಅದು 0.3 mm ಥಿಕ್ನೆಸ್ ಇರುತ್ತೆ. ಅದು ಕೂಡ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ತಯಾರು ಮಾಡಿರ್ತೀವಿ. ಈ ವೈಟ್ ಕಲರ್ ಸ್ಟೇಪ್ಲರ್ ಜೊತೆ ಹೋಲಿಸಿದ್ರೆ, ಇದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ ಜೊತೆ ಹೋಲಿಸಿದ್ರೆ, ಈ ಸಿಲಿಕಾನ್ ರಿಂಗ್ ನಾವು ಗೋಲ್ಡ್ನಲ್ಲಾಗಲಿ ಡೈಮಂಡ್ನಲ್ಲಾಗಲಿ ಬಳಸೋ ಸಿಲಿಕಾನ್ ರಿಂಗ್ ಏನಿದೆ ಬ್ಲ್ಯಾಕ್ ಕಲರ್ನಲ್ಲಿ, ಅದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಸೇಮ್ ನಮ್ಮ ಸ್ಕಿನ್ ಹೇಗಿರುತ್ತೋ ಅಷ್ಟು ರಬ್ಬರಿ ಆಗಿರುತ್ತೆ. ಸೇಮ್ ಸ್ಕಿನ್ ಮುಟ್ಕೊಂಡ ಫೀಲಿಂಗ್ ಇರುತ್ತೆ. ಆ್ಯಂಡ್ ಈ ಪಿನ್ಸ್ ಏನಿದೆ ಡೈರೆಕ್ಟ್ ಸ್ಕಿನ್ಗೆ ಅಟ್ಯಾಚ್ ಆಗ್ದಂಗೆ ಮಧ್ಯದಲ್ಲಿ ಈ ಸಿಲಿಕಾನ್ ರಿಂಗ್ ಇರುತ್ತೆ. ಹಾಗಾಗಿ ಸ್ಕಿನ್ ಮೇಲೆ ಸ್ಕಿನ್ ಟಚ್ ಆದಂಗೆ ಹೇಗಿರುತ್ತೋ ಹಾಗಿರುತ್ತೆ. ಪೇಯ್ನ್ ಇರಲ್ಲ. ಪೋಸ್ಟ್ ಆಪರೇಟಿವ್ ಆಗಿ ನೋಡಿಕೊಂಡ್ರೆ ಸರ್ಜರಿ ನಂತರದಲ್ಲಿ ಪೇಯ್ನ್ ಇರಲ್ಲ, ಎಡಿಮಾ ಇರಲ್ಲ, ಮೇಯ್ನಾಗಿ ಊತ ಕೂಡ ಬರಲ್ಲ. ಯಾಕಂದರೆ ಯೂಶಲ್ ಆಗಿ ಈ ಸ್ಟೇಪ್ಲರ್ಸ್ನಲ್ಲಿ ಹಾಕಿದ ನಂತರ ಊತ ಬರೋ ಸಾಧ್ಯತೆ ಇರುತ್ತೆ. ಬಟ್ ಗೋಲ್ಡ್ ಆಗಲಿ ಡೈಮಂಡ್ ಸ್ಟೇಪ್ಲರ್ನಲ್ಲಿ ಹಾಕಿಸ್ಕೊಂಡ್ರೆ ಆ ಊತ ಕೂಡ ಬರೋದಿಲ್ಲ, ಯಾವುದೇ ಊತ ಅನ್ನೋದು ಬರಲ್ಲ. ಸೊ ರಕ್ತ ಅನ್ನೋದು ಫ್ಲೋ ಆಗೋಗುತ್ತೆ, ಲಿಂಪ್ಯಾಟಿಕ್ ಕೂಡ ಅಬ್ಸ್ಟ್ರಕ್ಷನ್ ಇರಲ್ಲ. ಹಾಗಾಗಿ ಇದರಿಂದ ಪೇಯ್ನ್ ಇರಲ್ಲ. ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಲಿ ರಿಕವರಿ ಇರುತ್ತೆ. ಈ ಪಿನ್ಸ್ ಕೂಡ ತುಂಬ ಅರ್ಲಿಯಾಗಿ ಬಿದ್ದು ಹೋಗುತ್ತೆ, 8 to 10 ಡೇಸ್ನಲ್ಲಿ ಬಿದ್ದು ಹೋಗುತ್ತೆ. ನಾರ್ಮಲ್ ಸ್ಟೇಪ್ಲರ್ಸ್ನಲ್ಲಿ ನೋಡಿದ್ರೆ 20 to 14 ಡೇಸ್ ಹಿಡಿಯುತ್ತೆ. ಅದು ಇವೆಲ್ಲ ಡಿಪೆಂಡೆಂಟ್ ಆನ್ ಪೇಷಂಟ್ನ ಒಂದು ಹೈಜಿನಿಕ್ ಕಂಡೀಷನ್, ಹೌ ಈ ಕ್ಲೀನ್ಸ್ ಅಂದರೆ ಹೇಗೆ ಕ್ಲೀನ್ ಮಾಡ್ಕೊಳ್ತಾನೆ, ಆ ವುಂಡ್ನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಪೇಷಂಟು ಇರ್ತಾರೆ. 7 to 8 ಡೇಸ್ ಕೂಡ ಅಲ್ಲ, 6 ಡೇಸ್ನಲ್ಲಿ ಬಿದ್ದೋಗಿರೋರು ಇದ್ದಾರೆ. ಅಷ್ಟು ಚೆನ್ನಾಗಿ ಕ್ಲೀನ್ ಇಟ್ಕೊಂಡ್ರೆ, ಯಾವುದೇ ಎರೆಕ್ಷನ್ಸ್ ಇಲ್ದಂಗೆ ಜಾಗರೂಕತೆ ತೊಗೊಂಡ್ರೆ 7 to 8 ಡೇಸ್ನಲ್ಲಿ ರಿಂಗ್ಸ್ ಕೂಡ ಬಿದ್ದು ಹೋಗುತ್ತೆ. ಸೊ ಈ ಗೋಲ್ಡ್ ಸ್ಟೇಪ್ಲರ್ನಲ್ಲಿ ನೋಡಿದ್ರೆ ವಿಶೇಷತೆಗಳು ಇಷ್ಟೇ ಅಲ್ಲದೆ ಅದರಲ್ಲಿ ಬಳಸೋ ಮೆಟೀರಿಯಲ್ ಏನಿದೆ ಅಲ್ಯೂಮಿನಿಯಂನಿಂದ ತಯಾರು ಮಾಡಿರ್ತೀವಿ. ಇದು ಕೂಡ ಸಿಂಗಲ್ ಯೂಸ್, ನಾವು ಬಳಸಿದ ನಂತರ ಬಿಸಾಕ್ಬಿಡ್ತೀವಿ. ಆದರೆ ಈ ಸ್ಟೇಪ್ಲರ್ನಲ್ಲಿರೋ ಸಿಲಿಕಾನ್ ರಿಂಗ್ ಏನಿದೆ ಥ್ರೂಔಟ್ ಇಂಡಿಯಾನಲ್ಲೇ ಪೇಟೆಂಟ್ ರೈಟ್ಸ್ ಅನ್ನೋದು ನಮ್ಮ ಹೆಸರಲ್ಲಿದೆ. ಸೊ ಇದು ಸರ್ಕಮ್ ಕ್ಯೂರ್ ಸೆಂಟರಲ್ಲಾಗಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಬಿಟ್ಟರೆ ಬೇರೆ ಜಾಗದಲ್ಲಿ ಎಲ್ಲೂ ಅವೈಲಬಲ್ ಇರಲ್ಲ. ಇದನ್ನು ಕೂಡ ನಾವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಎಲ್ಲ ಸೆಂಟರ್ನಲ್ಲೂ ಅವೈಲಬಲ್ ಮಾಡ್ತಿದ್ದೀವಿ ಈಗ. ಸೊ ಯಾರಿಗಾದರೂ ಈ ಫೈಮೋಸಿಸ್ ಆಗಲಿ, ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, BX ಆಗಲಿ, ಇಲ್ಲಾಂದರೆ ಬೇರೆ ಇತರೆ ಕಾರಣಗಳಿಂದ ಚರ್ಮ ಹಿಂದಕ್ಕೆ ಹೋಗ್ತಿಲ್ಲ ಅಂದರೆ ಅದನ್ನು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಇದ್ದರೆ ಅದಕ್ಕೆ ಸರ್ಕಮ್ಸಿಷನ್ ಅನ್ನೋದನ್ನು KSR ಸ್ಟೇಪ್ಲರ್ ಸರ್ಕಮ್ಸಿಷನಲ್ಲಿ ಮಾಡಿಕೊಂಡ್ರೆ ಮಾತ್ರ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ, ಕಾಂಪ್ಲಿಕೇಶನ್ಸ್ ಇಲ್ದಂಗೆ ವಿತಿನ್ 10 ಡೇಸ್ನಲ್ಲಿ ನಾವು ಇದನ್ನು ಕಂಪ್ಲೀಟಾಗಿ ಶಾಶ್ವತವಾಗಿ ಪರಿಹರಿಸ್ಬೋದು. ಸೊ ನಾನು ಈ ಸರ್ಕಮ್ಸಿಷನ್ ಸೆಂಟರ್ಸ್ ಯಾವುದಿದೆ, ಟ್ರೀಟ್ಮೆಂಟ್ ರೇಂಜ್ ಆಗಿರ್ಬೋದು, ಇಲ್ಲಾಂದರೆ ಸರ್ಕಮ್ ಕ್ಯೂರ್ ಸೆಂಟರ್ಸ್ನಲ್ಲಿ ಅವೈಲಬಲ್ ಇರ್ತೀನಿ. ಯಾರಿಗಾದರೂ ಫೈಮೋಸಿಸ್ ಇದ್ದರೆ ತಪ್ಪದನ್ನು ನಾನು ಕನ್ಸಲ್ಟ್ ಮಾಡಿ ಇದಕ್ಕೆ KSR ಬಳಸಿ ನಾವು ಶಾಶ್ವತವಾಗಿ ಪರಿಹಾರ ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.